ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿ 56. ಇವತ್ತಿನ ದಿನ ಮೇ 13, 2026ರಂದು 15ನೇ ಸರಣಿಗೆ, ಪುಸ್ತಕ ಸರಣಿಗೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಪುಸ್ತಕ ಅವಲೋಕನ ಸರಣಿ ಕಾರ್ಯಕ್ರಮಕ್ಕೆ ನೀವುಗಳು ತೋರಿಸ್ತಿರುವಂತಹ ಪ್ರೀತಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವತ್ತಿನ ದಿನ ನಾವು ಮಕ್ಕಳ ಸಾಹಿತ್ಯ ಕೃತಿಯಲ್ಲಿ 56ನೇ ಸಾಹಿತ್ಯ ಕೃತಿಯಾಗಿ ಅಂಬಿಕಾ ಸುಬ್ರಹ್ಮಣ್ಯ ಅವರು ಬರೆದಿರುವಂತ ಆಟ ಆಡ್ತಾ ಸ್ವಾತಂತ್ರ್ಯ ಪಾಠ ಅನ್ನುವಂತ ಮಕ್ಕಳ ಕಥಾ ಸಂಕಲನವನ್ನ ಇವತ್ತು ನಾನು ಪರಿಚಯಿಸ್ತಾ ಇದ್ದೇನೆ. ಅಂದ್ರೆ ಇಡೀ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಮಕ್ಕಳಲ್ಲಿ ದೇಶ ಪ್ರೇಮ ಹಾಗೂ ದೇಶದ ನಾಡು ನುಡಿಯ ಬಗ್ಗೆ ಹೆಮ್ಮೆಯನ್ನ ಪಡುವಂತ ವಿಷಯ ವಸ್ತುವನ್ನು ಮಕ್ಕಳಿಗೆ ಕಲಿಸ್ಬೇಕನ್ನುವಂತ ವಿಷಯ ಆಧಾರಿತದಲ್ಲಿ ಮಕ್ಕಳಿಗೆ ನಾಡಿನ ಬಗ್ಗೆ ಗೌರವವನ್ನ ಹಾಗೂ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ವಿಶ್ವಾಸವನ್ನ, ಪ್ರೀತಿಯನ್ನ, ಗೌರವವನ್ನ ಮೂಡಿಸುವ ನಿಟ್ಟಿನಲ್ಲಿ ಇಲ್ಲಿರುವಂತಹ ಕಥೆಗಳು ನಿಜಕ್ಕೂ ತುಂಬಾ ಎಲ್ಲರಿಗೂ ಇಷ್ಟವಾಗ್ತವೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಹಾಗೂ ಸಾಮ್ರಾಜ್ಯಶಾಹಿಗಳ ವಿರುದ್ಧ ಹೋರಾಟ ಮಾಡಿದಂತಹ ಭಾರತೀಯ ರಾಜರ ಬಗ್ಗೆ ಕುರಿತಾಗಿರುವಂತ ಕಥೆಗಳನ್ನ, ಅವರ ಕುರಿತಾಗಿರುವಂತ ನಿಜ ಜೀವನದ ದೃಶ್ಯಗಳನ್ನೇ ಕಥೆಯನ್ನಾಗಿರಿಸಿ ಮಕ್ಕಳಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಆಟ ಆಡ್ತಾ ಸ್ವಾತಂತ್ರ್ಯ ಪಾಠ ಅನ್ನುವಂತ ಈ ಕೃತಿಯಲ್ಲಿ. ಅಂಬಿಕಾ ಸುಬ್ರಹ್ಮಣ್ಯ ಅವರು ಬರೆದಿರುವಂತ ಈ ಕೃತಿಯನ್ನ ಇನ್ಸ್ಪೈರ್ ಬುಕ್ಸ್ ಅವರು ಬೆಂಗಳೂರವರು ಈ ಪುಸ್ತಕವನ್ನ ಮುದ್ರಿಸಿದ್ದಾರೆ. ಆಟ ಆಡ್ತಾ ಸ್ವಾತಂತ್ರ್ಯ ಪಾಠ ಲೇಖಕರು ಅಂಬಿಕಾ ಸುಬ್ರಹ್ಮಣ್ಯ ಅವರು. 2021ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 264 ಪುಟಗಳನ್ನು ಒಳಗೊಂಡಿದ್ದು 180 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿದ್ದಾರೆ. ಇದರೊಳಗಿರುವಂತಹ ಚಿತ್ರಗಳಿಗೆ ರೇಖಾಚಿತ್ರಗಳನ್ನ ಸುರೇಶ್ ಕೆಂಪೇಗೌಡ ಅವರು ರೇಖಾಚಿತ್ರಗಳನ್ನ ಬಿಡಿಸಿದ್ದಾರೆ. ಮುಖಪುಟ ವಿನ್ಯಾಸವನ್ನ ನಮೋ ಶ್ರೀನಿವಾಸ್ ಅವರು, ಮುಖಪುಟ ವಿನ್ಯಾಸದ ಜೊತೆಗೆ ರೇಖಾಚಿತ್ರಗಳನ್ನ ಮನೋಹರ್ ಕೌಶಿಕ್ ಅವರು ಮಾಡಿದ್ದಾರೆ. ಸುಂದರವಾದಂತಹ ಚಿತ್ರಗಳನ್ನ, ಪ್ರತಿಯೊಂದು ಕಥೆಗಳಿಗೂ ಸಹ ಸುಂದರವಾದ ಚಿತ್ರಗಳನ್ನ ಒಳಗೊಂಡಿದೆ. ಮುನ್ನುಡಿಯನ್ನ ಚಕ್ರವರ್ತಿ ಸೂಲಿಬೇರಿ ಅವರು, ಬೆನ್ನುಡಿಯನ್ನ ಕಿರಣ್ ರಾಮ್ ಅವರು ಬರೆದಿದ್ದಾರೆ. 26 ಭಾರತ ದೇಶದ ವೀರರ ಕುರಿತಾಗಿರುವಂತ, ಮಹನೀಯರ ಕುರಿತಾಗಿರುವಂತ ಕಥೆಗಳನ್ನ ನಾವು ನೋಡಬಹುದು. ದೇಶಭಕ್ತಿ, ಸ್ವಾತಂತ್ರ್ಯ ಹೋರಾಟ ನಡೆದು ಬಂದಂತ ಕಾಲಘಟ್ಟ ಹಾಗೂ ಮಕ್ಕಳಿಗೆ ಪ್ರೇರಣೆಯಾಗಿರುವಂತ ಮೌಲ್ಯಗಳನ್ನು ಒಳಗೊಂಡಿರುವಂತ ಕಥೆಗಳನ್ನ ನಾವು ಇದ್ರೊಳಗೆ ನೋಡಬಹುದು. ನಾವು ನಮ್ಮ ಶಿಕ್ಷಣದಲ್ಲಿ A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್ ಅಂತ ನೋಡ್ತೀವಿ. ಈ ಪುಸ್ತಕದಲ್ಲಿ ವಿಶೇಷವಾಗಿ A ಇಂದ Z ವರೆಗೆ ಇರುವಂತಹ ಯೋಧರ ಕುರಿತಾಗಿರುವಂತಹ ಪರಿಚಯವನ್ನ ಮಾಡಲಿದ್ದಾರೆ. ಈ ಅಂಬಿಕಾ ಸುಬ್ರಹ್ಮಣ್ಯ ಅನ್ನುವಂತ ಲೇಖಕರು ಈಗಾಗಲೇ ಮಾನವೀಯತೆಯ ಮೇಷ್ಟ್ರು ಅಬ್ದುಲ್ ಕಲಾಂ ಅನ್ನುವಂತ ಕೃತಿಯನ್ನ ರಚಿಸಿ ಹೆಸರನ್ನ ಮಾಡಿರುವಂತ ಲೇಖಕರಾಗಿದ್ದು, ಅವರಿಂದ ಈ ಕೃತಿ ರಚಿಸಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗಳ ವ್ಯಕ್ತಿತ್ವವು ಸಹ ಭಿನ್ನವಾಗಿರುತ್ತೆ. ಹಾಗೆ ವ್ಯಕ್ತಿತ್ವವನ್ನ ರೂಪಿಸುವ ನಿಟ್ಟಿನಲ್ಲಿ ಕೃತಿಗಳ ಪಾತ್ರ ಮಹತ್ವದಾಗಿರುತ್ತೆ. ಅಂಥದ್ದು ಇಲ್ಲಿ ನಾವು ನೋಡಬಹುದು. ಭಾರತ ದೇಶ ಹೆಮ್ಮೆ ಪಡುವಂತಹ ಸ್ವಾತಂತ್ರ್ಯ ಹೋರಾಟಗಾರರ A ಇಂದ Z ವರೆಗೆ ಆಜಾದ್, ಭಗತ್ ಸಿಂಗ್, ಚಾಪೇಕರ್ ಬ್ರದರ್ಸ್, ಧೀಂಗ್ರಾ, ಈಶ್ವರ್ ಚಂದ್ರ ವಿದ್ಯಾಸಾಗರ್, ಫಿರೋಜ್ ಶಾ ಮೆಹ್ತಾ, ಗುರು ಗೋವಿಂದ್ ಸಿಂಹ, ಅಕ್ಕಬುಕ್ಕ, ಇಮ್ಮಡಿ ಪುಲಕೇಶಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮದನ್ ಮೋಹನ್ ಮಾಳವೀಯ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಓಬವ್ವ, ಮಹಾರಾಣಾ ಪ್ರತಾಪ್ ಸಿಂಹ, ಕ್ವೀನ್ ಅಬ್ಬಕ್ಕ, ರಾಮ ಪ್ರಸಾದ್ ಬಿಸ್ಮಿಲ್ಲಾ, ಶಿವಾಜಿ ಮಹಾರಾಜ್, ತಾತ್ಯಾ ಟೋಪಿ, ಉದ್ಭವ್ ಸಿಂಗ್, ವೀರ ಸಾವರ್ಕರ್, ವಾಘಾ ಜತೀನ್, ಕದ್ಸಿರಾಮ್ ಬೋಸ್, ಯಾದವರಾವ್ ಜೋಶಿ, ಜಾಕಿರ್ ಹುಸೇನ್. Z ಫಾರ್ ಜಾಕಿರ್ ಹುಸೇನ್. A ಫಾರ್ ಆಜಾದ್ ಇಂದ ಸ್ಟಾರ್ಟ್ ಆಗಿ ABCDFG ಇಂದ Z ಜಾಕಿರ್ ಹುಸೇನ್. Z ಫಾರ್ ಜಾಕಿರ್ ಹುಸೇನ್ ಅಂದ್ರೆ ಆಲ್ಫಾಬೆಟ್ ಪ್ರಕಾರ, ಒಂದೊಂದು ಆಲ್ಫಾಬೆಟ್ ಪ್ರಕಾರ
ಒಬ್ಬೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನ ಪರಿಚಯಿಸುವಂತ ಕೆಲಸವನ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ. ಎ ಫಾರ್ ಆಜಾದ್ ಆದ್ರೆ ಬಿ ಫಾರ್ ಭಗತ್ ಸಿಂಗ್, ಸಿ ಫಾರ್ ಚಾಪಕರ್ ಬ್ರದರ್ಸ್, ಡಿ ಫಾರ್ ದಿಂಗ್ರಾ, ಇ ಫಾರ್ ಈಶ್ವರ್ ಚಂದ್ರ ವಿದ್ಯಾಸಾಗರ್. ಈ ತರ ಪರಿಚಯ ಸರಣಿ ಸಾಗ್ತಾ ಹೋಗುತ್ತೆ. ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯವನ್ನ ಕತೆ ರೂಪದಲ್ಲಿ ಮಾಡುವಂತ ಒಂದು ಲೇಖನಗಳ ರೂಪದಲ್ಲಿ ಬರೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗೆ ಭಾರತದ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಅವರ ತ್ಯಾಗ ನಾವು ನಿಜಕ್ಕೂ ಗೌರವಿಸಬೇಕಾದಂತ ವಿಷಯ. ಏಕೆಂದರೆ ತಮಗಾಗಿ, ತಮ್ಮ ಮನೆಗಾಗಿ, ಸ್ವಂತಕ್ಕಾಗಿ ಏನನ್ನು ಮಾಡದೆ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷ್ ಸಾಮ್ರಾಜ್ಯದಿಂದ ಭಾರತವನ್ನ ಮುಕ್ತಿಗೊಳಿಸುವಂತಹ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತ ಮಹನೀಯರ ಕುರಿತಾಗಿರುವಂತ ಕಥೆಗಳನ್ನ ನಾವು ಇದ್ರೊಳಗೆ ನೋಡಬಹುದು. ಈ ಸಂಕಲನದಿಂದ ಒಂದು 2 ಕಥೆಗಳನ್ನ ನಾವು ಇವತ್ತಿನ ದಿನ ತಿಳಿಯೋಣ. ಆಮೇಲೆ ಇಲ್ಲಿರುವಂತ ಪ್ರತಿಯೊಂದು ಕಥೆಗಳಿಗೂ ಸಹ ಸುಂದರವಾದ ರೇಖಾಚಿತ್ರಗಳನ್ನ ಬಿಡಿಸಿದ್ದಾರೆ. ರೇಖಾಚಿತ್ರಗಳ ಮೂಲಕ ಕಥೆಯ ಮೆರಗನ್ನ ಹೆಚ್ಚಿಸುವಂತ ಪ್ರಯತ್ನವನ್ನ ರೇಖಾಚಿತ್ರಗಳು ಮಾಡಿದ್ದಾವೆ. ಆಮೇಲೆ ಅವರು ಯಾವ ಕಾಲದ ಘಟ್ಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ 23 ಅಕ್ಟೋಬರ್ 1778ರಿಂದ 2 ಫೆಬ್ರವರಿ 1829ರವರೆಗೆ ಈ ತರ ಮಹನೀಯರು ಬದುಕಿರುವಂತ ಕಾಲಘಟ್ಟದ ವಿವರಣೆಯನ್ನ ಸಹ ನಾವು ಇದ್ರೊಳಗೆ ನೋಡ್ಕೊಂತ ಹೋಗ್ಬೋದು. ಹಾಗೆ ಉಧಮ್ ಸಿಂಗ್ ಅವರು 26 ಡಿಸೆಂಬರ್ 1899ರಿಂದ 31 ಜುಲೈ 1940ರವರೆಗೆ ಜೀವಮಾನ ಎಷ್ಟು ಜೀವಿತ ಕಾಲಾವಧಿ ಅನ್ನು ಸಹ ಮೆನ್ಷನ್ ಮಾಡಿದ್ದಾರೆ. ಆ ಮೂಲಕ ಒಂದು ಓದುಗನಿಗೆ ಒಂದು ಸ್ವಾತಂತ್ರ್ಯ ಹೋರಾಟಗಾರರು ಬದುಕಿದಂತಹ ಸಮಯ, ಹಾಗೆ ಮರಣ ಹೊಂದಿರುವಂತದ್ದು, ಪ್ರಾಣವನ್ನ ತ್ಯಾಗ ಮಾಡಿದ ಒಂದು ಸಮಯ ಅನ್ನೋದು ಸಹ ತಿಳಿಬಹುದು. ಎ ಫಾರ್ ಆಜಾದ್ ಅನ್ನುವಂಥದ್ದರಲ್ಲಿ ಅಲ್ಲಿ ಸಹ ರೇಖಾಚಿತ್ರಗಳನ್ನ ಕೊಟ್ಟಿದ್ದಾರೆ. ಚಡಿಯೇಟಿನ ಶಿಕ್ಷೆ ಅನುಭವಿಸಿದರು ಒಂದೇ ಮಾತ್ರ ಘೋಷಣೆ ಕೂಗಿದಂತ ಬಾಲಕ ಆಜಾದ್ ಚಂದ್ರಶೇಖರ್ ಆಜಾದ್ 23 ಜುಲೈ 1906ರಂದು ಜನಿಸಿ 27 ಫೆಬ್ರವರಿ 1931ರಲ್ಲಿ ಹುತಾತ್ಮರಾಗಿರುವಂತ ಆಜಾದ್ ಅವರ ಕುರಿತಾಗಿರುವಂತ ಒಂದು ಇದು ಮಧ್ಯಪ್ರದೇಶದ ದಟ್ಟ ಕಾಡುಗಳ ನಡುವೆ ಎಂಬುದು ಅನ್ನುವಂತ ಒಂದು ಸುಂದರವಾದ ಹಳ್ಳಿ ಇತ್ತು. ಹಳ್ಳಿಯಲ್ಲಿ ತಂದೆ ಸೀತಾರಾಮ್ ತಿವಾರಿ, ತಾಯಿ ಜಗರಾಣಿ ದೇವಿಯವರ ಒಂದು ಬಡ ಕುಟುಂಬದಲ್ಲಿ ಜನಿಸಿದಂತ ವ್ಯಕ್ತಿ ಚಂದ್ರಶೇಖರ್ ತಿವಾರಿ ಅವರು ಬಿಲ್ಲರ್ ಎಂಬ ಕಾಡು ಜನರು, ಅಲ್ಲಿ ಕಾಡಿನ ಹತ್ತಿರ ಇರೋದ್ರಿಂದ ಬಿಲ್ಲವ ಎನ್ನುವಂತ ಕಾಡು ಜನಾಂಗದ ಅವರ ಜೊತೆಗೆ ಒಂದು ಉತ್ತಮವಾದ ಸ್ನೇಹ ಸಂಬಂಧವೆಂದು ಅವರಲ್ಲಿರುವಂತ ಸಾಹಸ ಗುಣ, ಬೇಟೆಯಾಡುವ ಕ್ರಮ, ಅವೆಲ್ಲ ಅಂಶಗಳನ್ನ ಇವರು ಕಲ್ತ್ಕೊಳ್ತಾರೆ. ಮೊದಲ ಹೆಸರು ಚಂದ್ರಶೇಖರ್ ತಿವಾರಿ ಅವರು. ಆಟ ಆಡ್ತಾ ಅವರು ಜೀವನದಲ್ಲಿ ಅವರು ಬಡ ಕುಟುಂಬದಲ್ಲಿರೋದ್ರಿಂದ ತಂದೆ ತಾಯಿಗೆ ಏನಾದ್ರೂ ಅನುಕೂಲ ಆಗ್ಲಿ ಅನ್ನೋ ಅಂತ ಹಣಕಾಸಿನ ಸಹಾಯ ಮಾಡ್ಬೇಕಂತೇಳಿ ಅವರು ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಅಡಗಿನಲ್ಲಿ ಚೀಲಗಳನ್ನ ನಿಲ್ಲಿಸೋದು ಮತ್ತು ಚೀಲಗಳನ್ನ ಹಾಕುವಂತ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಆದ್ರೆ ಅವರಿಗೆ ಮತ್ತೆ ಓದ್ಬೇಕನ್ನೋಂತ ಆಸೆ ಬಂದಾಗ ಕಾಶಿಯ ಸಂಸ್ಕೃತ ಶಾಲೆಯಲ್ಲಿ ಸೇರಿ ಓದುವಂತ ಒಂದು ವೃತ್ತಿಯನ್ನ ಮುಂದುವರಿಸ್ತಾರೆ. ಓದಿದಾಗ 1912ರ ಸಮಯದ ಅಸಹಕಾರ ಚಳವಳಿ ದೇಶದಾದ್ಯಂತ ಹೋಗ್ತಾ ಇರುತ್ತೆ. ಅದೇ ರೀತಿ ಅಸಹಕಾರ ಚಳವಳಿಯ ಮೆರವಣಿಗೆ ಸಂಸ್ಕೃತ ಪಾಠಶಾಲೆಯ ಕಾಶಿಯಲ್ಲಿ ಮುಂದೆ ಹೋದಾಗ ಅದರೊಳಗೆ ಇವರು ಸಹ ಭಾಗವಹಿಸಿ ಬ್ರಿಟಿಷರಿಗೆ ವಿರುದ್ಧ ಘೋಷಣೆ ಕೂಗುತ್ತಾ ಅದರೊಳಗೆ ಭಾಗವಹಿಸ್ತಾರೆ. ಅವಾಗ ಭಾರತ್ ಮಾತಾ ಕಿ ಜೈ ಅನ್ನಂತ ಕೂಗ್ತಾ ಹೋಗಿರುವಂತ ಇವರು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಲ್ಲಿರುವಂತ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಲಾಠಿಯಿಂದ ಹೊಡೆದು ಓಡಿಸ್ತಾರೆ. ಅವಾಗ ಚಂದ್ರಶೇಖರ್ ಅವರಿಗೆ ಸಿಟ್ಟು ಬರುತ್ತೆ. ದೂರದಲ್ಲಿ ನಿಂತು ಪೊಲೀಸ್ ಅಧಿಕಾರಿಗೆ ಒಂದು ಕಲ್ಲಿನಿಂದ ಹೊಡಿತಾರೆ. ಅವಾಗ ಪೊಲೀಸರು ಇವ್ರನ್ನ ಹೋಗಿ ಹಿಡ್ಕೊಂಡು ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದಾಗ ಇವ್ರನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಹಾಜರುಪಡಿಸಿದಾಗ ಅಲ್ಲಿರುವಂತ ಜಡ್ಜ್ ಸಹ ಒಬ್ಬ ಭಾರತೀಯ ಆಗಿರ್ತಾನೆ. ಆದ್ರೆ ಅವನು ಬ್ರಿಟಿಷರ ಪರವಾಗಿರುವಂತ ಭಾರತೀಯ ಆಗಿರ್ತಾನೆ. ದುರ್ದೈವ ಅಂದ್ರೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಲವಾರು ಜನ ಭಾರತೀಯರೇ ಬ್ರಿಟಿಷರ ಪರವಾಗಿ ಇದ್ದಿದ್ದ ಕಾರಣದಿಂದ ನಾವು ಸ್ವಾತಂತ್ರ್ಯ ಪಡೆಯಕ ಬಹಳಷ್ಟು ವಿಳಂಬ ಆಯಿತು. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಬೆನ್ನಿಗೆ ಚೂರಿ ಹಾಕುವಂಥದ್ದು ಹಾಗೂ ಬ್ರಿಟಿಷ್ ಅಧಿಕಾರಿಗಳಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅವರ ಬಗ್ಗೆ ಮಾಹಿತಿಯನ್ನ ಬ್ರಿಟಿಷರಿಗೆ ಕೊಡುವಂಥದ್ದು, ನಂಬಿಕೆ ದ್ರೋಹ ಕೆಲಸ ಮಾಡಿರುವಂಥದ್ದು ಸ್ವಾತಂತ್ರ್ಯ ಹೋರಾಟಗಾರರ ಕೆಲವು ಸ್ವಾರ್ಥ ಪರವಾಗಿರುವಂತ ಸ್ನೇಹಿತರೇ ಮುಖ್ಯ ಕಾರಣ ಆಗ್ತಾರೆ. ಆಮೇಲೆ ಬಹಳಷ್ಟು ಆಸೆಗಾಗಿ ಬಲಿಯಾಗಿರುವಂತ
ಕೆಲವೊಂದು ಜೀವಿಗಳು ಬ್ರಿಟಿಷ್ ಅಧಿಕಾರಿಗಳಾಗಿ ಸ್ವಂತ ಒಂದು ಶ್ರೀಮಂತಿಕೆಯ ಜೀವನಕ್ಕೆ ಮಾರು ಹೋಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಅಡ್ಡಿಪಡಿಸುವಂತ ಅಂತವರನ್ನ ನಾವು ನೋಡ್ತೀವಿ. ಅಂತಹವರೇ ಒಬ್ಬ ಜಡ್ಜ್ ಅವತ್ತಿನ ದಿನ ಇರ್ತಾನೆ. ಅವಾಗ ಅವನೇನ್ ಅನ್ಕೊಂಡಿರ್ತಾನೆ, ನನಗೆ ಕ್ಷಮಾಪಣೆ ಕೇಳಿ ಹೋಗ್ತಾನಂತ ಅನ್ಕೊಂಡಿರ್ತಾನೆ. ಆದ್ರೆ ಚಂದ್ರಶೇಖರ್ ಆಜಾದ್ ಅವರು ಕ್ಷಮಾಪಣೆ ಕೇಳಲ್ಲ. ನಿನ್ನ ಹೆಸರು ಏನಂದ್ರೆ ಆಜಾದ್ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ವಿಳಾಸ ಏನಂದ್ರೆ ಸ್ವಾಧೀನತೆ ಅಂತ ಹೇಳ್ತಾರೆ. ಹಾಗೆ ವಿಳಾಸ ಏನಂದ್ರೆ ಸೆರೆಮನೆ ಅಂತ ಹೇಳ್ತಾರೆ. ಆ ರೀತಿ ಅವ್ರಿಗಿದ್ದಾಗ ಅವರಿಗೆ ಚಡಿಯೇಟಿನ ಶಿಕ್ಷೆ ಕೊಡ್ತಾರ. ಚಡಿಯೇಟಿನ ಶಿಕ್ಷೆ ಕೊಟ್ಟಾಗೂ ಸಹ ಅವನು ಒಂದೇ ಮಾತರಂ ಹೇಳ್ತಾ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗುವ ಮೂಲಕ ಆ ಚಡಿಯೇಟಿನ ಶಿಕ್ಷೆಯನ್ನ ಸ್ವೀಕರಿಸ್ತಾನೆ. ನಂತರ 16ನೇ ವಯಸ್ಸಿನಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲರ್ ಅವರು ಸಂಘಟಿಸಿದಂತ ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿಯನ್ನ ಕ್ರಾಂತಿಕಾರಿ ಸಂಘಟನೆಯನ್ನ ಸೇರ್ಕೊಂಡು ಅವನು ಕ್ರಾಂತಿಕಾರಿ ಸಂಘಟನೆಯನ್ನು ಸೇರ್ಕೊಂಡು ಸ್ವಾತಂತ್ರ್ಯಕ್ಕಾಗಿ ಕೆಲಸ ಮಾಡುವಂತದ್ದು ಪ್ರಾರಂಭಿಸ್ತಾನೆ. ಅವಾಗ ಭಿತ್ತಿ ಪತ್ರಗಳನ್ನ ಅಂಟಿಸುವಂತ ಸಂದರ್ಭದಲ್ಲಿ ಎಲ್ಲರೂ ರಾತ್ರಿ ಅಂಟಿಸ್ತಾ ಇರ್ತಾರೆ. ಆದ್ರೆ ಚಂದ್ರಶೇಖರ್ ಆಜಾದ್ ಅವರು ಬೆಳಗಿನ ಸಮಯದಲ್ಲೇ ಹೋಗಿ ಭಿತ್ತಿ ಪತ್ರಗಳನ್ನ ಅಂಟಿಸಿ ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿ ತಮ್ಮ ಬೆನ್ನಿಗೆ ಭಿತ್ತಿ ಪತ್ರ ಅಂಟಿಸ್ಕೊಂಡು ಬೆನ್ನು ಉಜ್ಜಿದ ರೀತಿ ಮಾಡ್ತಾ ಗೋಡೆಗಳಿಗೆ ಅಂಟಿಸಿ ಬರುವಂತ ಕೆಲಸವನ್ನ ಧೈರ್ಯದಿಂದ ಹಗಲಿನಲ್ಲೇ ಮಾಡ್ತಾರೆ. ಯಾಕಂದ್ರೆ ನಾವು ಸ್ವಾತಂತ್ರ್ಯ ಪಡೆಯೋದು ನಾವ್ಯಾಕೆ ಕಳ್ಳರಂಗತೆ ಮಾಡಮ್ಮ, ನಾವು ಧೈರ್ಯವಾಗಿ ಮಾಡ್ಬೇಕು ಅಂತೇಳಿ ಬೆಳಗಿನ ಅವಧಿಯಲ್ಲಿ ಮಾಡುವಂತ ಕ್ರಿಯಾಶೀಲ ಹಾಗೂ ಧೈರ್ಯವಂತ ಕ್ರಾಂತಿಕಾರಿ ಆಗಿರ್ತಾರೆ. 1925 ಆಗಸ್ಟ್ 9ರಾಗ ಉತ್ತರ ಪ್ರದೇಶ ರಾಜಧಾನಿ ಲಕ್ನೋ ಬಳಿ ಕಾಕೋರಿ ರೈಲ್ ನಿಲ್ದಾಣದಾಗ ಬ್ರಿಟಿಷರ ಒಂದು ಸಂಪತ್ತು ರೈಲ್ನಲ್ಲಿ ಬರ್ತಾ ಇದೆ ಅನ್ನೋಂತ ವಿಷಯ ಖಾತ್ರಿ ಆಗುತ್ತೆ. ಅದನ್ನ ದೋಚಬೇಕು ಅಂತೇಳಿ ಹೋಗ್ತಾರೆ ಇವರು ತಂಡದೊಂದಿಗೆ. ಆದ್ರೆ ದುರ್ದೈವ ಅಂದ್ರೆ ಇವ್ರ ತಂಡದ ಎಲ್ಲಾ ಸದಸ್ಯರು ಸಿಕ್ಕಿ ಬಿದ್ದು ಬಿಡ್ತಾರೆ ಬ್ರಿಟಿಷರಿಗೆ. ಆದ್ರೆ ಚಂದ್ರಶೇಖರ್ ಆಜಾದ್ ಅವರು ತಪ್ಸ್ಕೊಂತಾರೆ. ಅವರು ಬೇರೆ ಬೇರೆ ಆ ವೇಷವನ್ನ ಧರಿಸ್ಕೊಂಡು ತಪ್ಸ್ಕೊಂತ ಸಂಚರಿಸ್ತಾ ಕ್ರಾಂತಿಕಾರಿ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಮಾಡೋದಕ್ಕೆ ಕ್ರಾಂತಿಕಾರಿ ಸೈನ್ಯವನ್ನೇ ಒಂದು ಸಿದ್ಧಪಡಿಸ್ತಾರೆ. ಆದ್ರೆ ಅವರು ರಾಮ್ ಪ್ರಸಾದ್ ಬಿಸ್ಮಿಲ್ ಅವ್ರನ್ನ ಗಲ್ಲಿಗೇರಿಸಿದ ನಂತರ ಇವರು ಮತ್ತಷ್ಟು ದುಃಖ ಆದ್ರೂ ಸಹ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂತಾರೆ. 1928 ಸೆಪ್ಟೆಂಬರ್ 8ರಂದು ದೆಹಲಿಯ ಫಿರೋಜ್ ಶಾ ಕೋಟ್ಲೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನುವಂತ ಒಂದು ಕ್ರಾಂತಿ ಪಡೆಯನ್ನ ಕಟ್ಟಿಕೊಂಡು ಹೋರಾಟ ಮಾಡ್ತಾರೆ. ಅವಾಗ ಸೈಮನ್ ಆಯೋಗದ ವಿರುದ್ಧ ಹೋರಾಟ ಮಾಡಿರುವಂತ ಲಾಲಾ ಲಜಪತ್ ರಾಯ್ ಅವರಿಗೆ ಸ್ಟ್ಯಾಂಡರ್ಡ್ ಎಂಬ ಅನ್ನುವಂತ ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ ಅವರಿಗೆ ಲಾಠಿಯಿಂದ ಹೊಡೆದು ಅವರಿಗೆ ಪ್ರಾಣ ಹೋಗುವಂತೆ ಮಾಡಿಬಿಡ್ತಾನೆ. ಅವಾಗ ಅವನು ಸ್ಯಾಂಡರ್ಸ್ನ ಕೊಲ್ಲಿ ಅವ್ರ ವಿರುದ್ಧ ಒಂದು ಸ್ವಾತಂತ್ರ್ಯದ ಕಹಳೆಯನ್ನ ಕೂಗಿ ಬ್ರಿಟಿಷರ ವಿರುದ್ಧ ಒಂದು ಕ್ರಾಂತಿಯ ಕಿಡಿಯನ್ನು ಹಬ್ಬಿಸಿದ್ದು ಆಜಾದ್ ಅವರು. ಅಂದ್ರೆ ಅವರು ಲಾಲಾಜಿ ಅವರಿಗೆ ಹೊಡೆದಂತ ಏಟು 33 ಕೋಟಿ ಭಾರತೀಯರಿಗೆ ಹೊಡೆದಂತ ಏಟು, ಸ್ವಾಭಿಮಾನಕ್ಕೆ ಬಿದ್ದಂತ ಪೆಟ್ಟು ಅಂತೇಳಿ ಕ್ರಾಂತಿಕಾರಿಗಳ ತಂಡದೊಂದಿಗೆ ಹೋಗಿ ಸ್ಯಾಂಡರ್ಸ್ನ ಕೊಲ್ತಾರೆ. ನಂತರ 1929ರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಸ್ಯಾಂಡರ್ಸ್ನ ಕೊಲ್ಲಿದ್ ನಾವೇ ಏನೋ ಅಂತ ಮಾಹಿತಿ ಕೊಡ್ತಾರೆ. ಅವಾಗ ಖುದ್ದು ಭಗತ್ ಸಿಂಗ್, ಬಟುಕೇಶ್ವರ ದತ್ ಅವರೊಂದಿಗೆ ಅಸೆಂಬ್ಲಿಯಲ್ಲಿ ಬಾಂಬ್ ಸ್ಫೋಟಿಸ್ತಾರೆ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಒಂದು ನಿರ್ಣಯ ಅಂತ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಬಾಂಬ್ ಸ್ಫೋಟಿಸಿದ ನಂತರ ಅವರು ಭಗತ್ ಸಿಂಗ್ ಅವಾಗ ಓಡಾಡುವಾಗ ಅವ್ರ ಜೊತೆಗೆ ಸೇರಿ ಮತ್ತೆ ಇನ್ನೂ ಕ್ರಿಯಾಶೀಲವಾಗಿ ಕ್ರಾಂತಿಯನ್ನ ತೋರಿಸ್ತಾರೆ. ಆಮೇಲೆ ಅವನು ಎಷ್ಟೇ ಇದು ಇದ್ರೂ ಸಹ ಅವನು ಮತ್ತೆ ಹೋಗೋದಿಲ್ಲ. ತಂದೆ ತಾಯಿಗೆ ಅನಾರೋಗ್ಯ ಪೀಡಿತರಾದಾಗ ಅವನು ಹೋಗ್ತಾನೆ. ಅಲ್ಲಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಗವಹಿಸಿರುವಂತ ಚಂದ್ರಶೇಖರ್ ಆಜಾದ್ ಬಗ್ಗೆ ಅಪಾರ ಅಭಿಮಾನ ಹೊಂದಿರುವಂತ ಗ್ರಾಮಸ್ಥರು ಅವರ ತಂದೆ ತಾಯಿಗಳನ್ನ ತುಂಬಾ ಆರೈಕೆಯಿಂದ ಮಾಡ್ತಿರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನೀನು ಸ್ವಾತಂತ್ರ್ಯಕ್ಕೆ ಧುಮುಕು, ನಮ್ಮ ಬಗ್ಗೆ ಚಿಂತೆ ಮಾಡಬೇಡ ಅಂದಾಗ ತಂದೆ ತಾಯಿ ಮಾತುಗಳನ್ನ ಕೇಳಿ ಪುನಃ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾನೆ. ಆದ್ರೆ 1931 ಫೆಬ್ರವರಿ 27ರಂದು ಅವಾಗಿನ ಅಲಹಾಬಾದಿನ ಅಲ್ಲಿ ಅವನ ಗೆಳೆಯನೇ ಖಚಿತವಾದ ಮಾಹಿತಿಯನ್ನ ಬ್ರಿಟಿಷರಿಗೆ ಕೊಟ್ಬಿಡ್ತಾನೆ. ಎಲ್ಲದಾನ ಚಂದ್ರಶೇಖರ್ ಆಜಾದ್ ಅನ್ನುವಂತರ ಬಗ್ಗೆ ವಿಶ್ರಾಂತಿ ಪಡೆಯುವಂತ ಸಂದರ್ಭದಲ್ಲಿ ಬ್ರಿಟಿಷರು ಬಂದು 80 ಜನ ಸಶಸ್ತ್ರ ಪೊಲೀಸ್ ಬಂದು ಅವನಿಗೆ ಸುತ್ತುವರೆದು ಅವನಿಗೆ ಗುಂಡನ್ನ ದಾಳಿ ಮಾಡ್ತಾರೆ. ಇವನು ಸಹ ಗುಂಡಿನ ದಾಳಿಯನ್ನ ಮಾಡ್ತಾನೆ. ಆದ್ರೆ ಕೊನೆಯ ಗುಂಡಿದ್ದಾಗ ಅವನು ತನಗೆ ತಾನೇ ಗುಂಡ ಹಾರಿಸ್ಕೊಂಡು ಹುತಾತ್ಮ ಆಗ್ತಾನೆ. ಯಾಕಂದ್ರೆ ಅವನು ಶತ್ರುಗಳ ಗುಂಡುಗಳನ್ನ ನಾನು ಧೈರ್ಯದಿಂದ ಎದುರಿಸ್ತೇನೆ, ಆದ್ರೆ ಕಡೆಯವರೆಗೂ ಸ್ವತಂತ್ರವಾಗಿರುತ್ತೇನೆ,
ಸ್ವಾತಂತ್ರ್ಯವಾಗಿ ಸಾಯುತ್ತೇನೆ, ಜೀವಂತವಾಗಿ ನಾನೆಂದು ಸಿಕ್ಕಿ ಬೀಳೋದಿಲ್ಲ ಅನ್ನುವಂತ ಒಂದು ಪ್ರತಿಜ್ಞೆ ಮಾಡಿರ್ತಾನೆ, ಒಂದು ಮಾತು ಹೇಳಿರ್ತಾನೆ. ಆ ಮಾತಿಗೆ ಕಟ್ಟಿ ಬಿದ್ದು ಅವನು ಜೀವಂತವಾಗಿ ನಾನು ಬ್ರಿಟಿಷರಿಗೆ ಸಿಕ್ಕಿಬೀಳಲ್ಲ ಅಂತ ಹೇಳಿದ್ದ ಮಾತಿಗಾಗಿ ಕೊನೆಗೆ ತಾನು ಬಂದೂಕಿನಿಂದ ಗುಂಡು ಹಾರಿಸ್ಕೊಂಡು ಅವನು ಹುತಾತ್ಮನಾಗ್ತಾನೆ. ಆದರೆ ಬ್ರಿಟಿಷರಿಗೆ ಎಷ್ಟು ಭಯ ಇರುತ್ತೆ ಅಂದ್ರೆ ಅವನು ಸತ್ತಂತ ಮರವನ್ನ ಕಡಿದಾಕ್ತಾರೆ. ಯಾಕಂದ್ರೆ ಆ ಮರ ಮತ್ತೆ ಇನ್ನೊಬ್ಬರಿಗೆ ಪ್ರೇರಣೆಯಾಗಿ ಬ್ರಿಟಿಷ್ ಸರ್ಕಾರ ವಿರುದ್ಧ ಹೋರಾಟ ಮಾಡಬಾರದು ಅನ್ನುವಂತ ಭಯ ಅವರಿಗಿರ್ತ. ಅಂದಿನ ಕಾಲದಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟು ಕೆಚ್ಚೆದೆಯಿಂದ ಇದ್ರು ಅನ್ನುವಂಥದ್ದು ವಿಷಯವನ್ನ ನಾವು ತಿಳಿದುಕೊಳ್ಬಹುದು. ಅದೇ ರೀತಿ ಭಗತ್ ಸಿಂಗ್ನವರ ಬಗ್ಗೆ, ಹಾಗೆ ಚಾಪೇಕರ್ ಬ್ರದರ್ಸ್ ಅವರ ಒಂದು ಸ್ವಾತಂತ್ರ್ಯ ಪ್ರೇಮದ ಬಗ್ಗೆ, ಈ ಎಲ್ಲ ಮಹನೀಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಭಾರತ ಮಾತೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮೆಲ್ಲ ಪ್ರಾಣ ತ್ಯಾಗ ಮಾಡಿದ ಫಲವಾಗಿ ನಾವು ಇವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಅದರಲ್ಲಿ ಫಿರೋಜ್ ಶಾ ಮೆಹ್ತಾ ಅವರು ಒಬ್ರು. ತಾನು ಹುಟ್ಟಿದ ದೇಶವನ್ನು ಹೆಚ್ಚು ಹೆಚ್ಚು ಪ್ರೀತಿಸಬೇಕು, ಈ ದೇಶದ ಎಲ್ಲಾ ಧರ್ಮದವರು ಒಡ ಹುಟ್ಟಿದವರೆಂಬ ಭಾವಿಸಬೇಕು, ನಾವೆಲ್ಲರೂ ಒಂದೇ ಗುರಿಗಾಗಿ ಸವೆಯಬೇಕನ್ನುವಂತ ಮಾತನ್ನ ಪದೇ ಪದೇ ಹೇಳ್ತಿದ್ದಂತ ವ್ಯಕ್ತಿ ಫಿರೋಜ್ ಶಾ ಮೆಹ್ತಾ ಅವರು. 4 ಆಗಸ್ಟ್ 1845ರಲ್ಲಿ ಜನಿಸಿದ ಇವರು 5 ನವೆಂಬರ್ 1915ರಲ್ಲಿ ಹುತಾತ್ಮರಾಗ್ತಾರೆ. ಇವರು ಕುರಿತಾಗಿರುವಂತ ಒಂದು ಕಥೆಯಲ್ಲಿ ಫಿರೋಜ್ ಶಾ ಮೆಹ್ತಾ ಅವರು ಮೆಹರ್ ಮೆಹ್ತಾ ಓರ್ವ ಪಾರ್ಸಿಗಳಾಗಿದ್ದು, ಪಾರ್ಸಿ ಜನಾಂಗ ಸೇರಿದ್ದ ಇವರು 21ನೇ ಶತಮಾನದಲ್ಲಿ 25,000ಕ್ಕಿಂತ ಹೆಚ್ಚು ಜನ ಭಾರತೀಯರಲ್ಲಿ ವಾಸ ಮಾಡ್ತಾರೆ. ಫಿರೋಜ್ ಶಾ ಮೆಹ್ತಾ ಜನಿಸಿದ್ದು 1845 ಆಗಸ್ಟ್ 4ರಂದು. ಬಹಳ ಕ್ರಿಯಾಶೀಲವಾಗಿ ಹಾಗೂ ಶ್ರೀಮಂತ ಮನೆತನಕ್ಕೆ ಸೇರಿರುವಂತ ಫಿರೋಜ್ ಶಾ ಮೆಹ್ತಾ ತಾವು ಆರಾಮವಾಗಿ ಜೀವನವನ್ನು ಸಾಗಿಸಬಹುದಿತ್ತು. ಆದ್ರೆ ಅವರು ತಮ್ಮೆಲ್ಲ ಅಷ್ಟೆಲ್ಲ ಅಗರ್ಭ ಶ್ರೀಮಂತರಾಗಿದ್ರು ಸಹ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಧುಮುಕ್ತಾರೆ. ಫಿರೋಜ್ ಶಾ ಮೆಹ್ತಾ ಅವರು ಸರ್ ಅಲೆಕ್ಸಾಂಡರ್ ಗ್ರಾಂಟ್ ಎಂಬಂತ ಮುಖ್ಯಾಧಿಕಾರಿ ಇದ್ರು. ಅವರು ಅವರ ಶಾಲೆಯಲ್ಲಿ BA ಪದವಿಯನ್ನ ಪಡೆದು ಆಮೇಲೆ ಬಾರ್ ಲಾ ಶಿಕ್ಷಣವನ್ನ ಪಡೆಯಕ್ಕೆ ಹುರಿದುಂಬಿಸ್ತಾರೆ. 4 ವರ್ಷಗಳ ಕಾಲ ವಿದೇಶಕ್ಕೆ ಹೋಗಿ ಅಲ್ಲಿ ಇಂಗ್ಲೆಂಡ್ನಲ್ಲಿ ಲಾಯರನ್ನ ಪದವಿಯನ್ನ ಪಡೆದುಕೊಂಡು ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಅನ್ನ ಸ್ಥಾಪಿಸಿ ಅಲ್ಲಿ ದಾದಾಬಾಯಿ ನವರೋಜಿ ಅವರು ಇವ್ರಿಗೆ ಭೇಟಿ ಆಗ್ತಾರೆ. ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಅಲ್ಲಿಂದ ಪ್ರಾರಂಭವಾಗುತ್ತೆ. ಇವ್ರ ಜೊತೆಗೆ ಬದ್ರುದ್ದೀನ್ ತಯ್ಯಾಬಿ, WC ಬ್ಯಾನರ್ಜಿ, ಜೇಮ್ಸ್ ಎ ಟಾಟಾ ಮೊದಲಾದವರು ಸಹ, ಮನಮೋಹನ್ ಘೋಷ್ ಅವರು ಸಹ ಇವರೆಲ್ಲರಿಗೆ ಸಂಪರ್ಕಕ್ಕೆ ಅಲ್ಲಿ ಇಂಗ್ಲೆಂಡ್ ನಲ್ಲಿ ಬಂದು ಸ್ವಾತಂತ್ರ್ಯ ಹೋರಾಟದ ಒಂದು ಪ್ರತಿಭೆ ಒಂದು ಜ್ವಾಲೆಯಾಗಿ ಹೆಮ್ಮರವಾಗಿ ಬೆಳೀತಾ ಹೋಗ್ತದೆ. 1868 ಸೆಪ್ಟೆಂಬರ್ನಲ್ಲಿ ಫಿರೋಜ್ ಶಾ ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ ನಂತರ ಇಲ್ಲಿ ಅವರು ಮೊದಲು ಯಾವುದೇ ಒಂದು ಕೇಸ್ಗಳು ಸಿಗ್ತಿರಲ್ಲ. ನಂತರ ಅವರು ಸಿಕ್ಕಿಲ್ಲ ಅಂತ ಬೇಜಾರಾಗಲ್ಲ, ಕೋರ್ಟ್ಗೆ ಹೋಗಿ ಆಲಿಸ್ತಾ ಇರ್ತಾರೆ, ಎಲ್ಲವನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಮುಂದೆ ಅವರು ಒಂದು ಪರಿಣಿತಿಯನ್ನು ಪಡೆದ ನಂತರ ಇವರು ಕೇಸ್ಗಳು ಬರಕ್ ಪ್ರಾರಂಭ ಆಗುತ್ತೆ. ಇವರು ಪ್ರತಿಯೊಂದು ಕೇಸ್ಗಳನ್ನ ಗೆಲ್ಕಂತ ಹೋಗ್ತಾರೆ. ಇವರ ತೀಕ್ಷ್ಣವಾದ ವಾದಕ್ಕೆ ಮೆಚ್ಕೊಂಡು ಎಲ್ಲರೂ ಸಹ ಇವರಿಗೆ ಕೇಸ್ಗಳನ್ನು ಕೊಡ್ತಾ ಇರ್ತಾರೆ. ಅವಾಗ ಇವರಿಗೆ ಒಂದು ಅರಿವಾಗುತ್ತೆ, ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಗೆ ಬೇಗ ಬೇಗ ಪದೋನ್ನತಿ ಸಿಗ್ತಾ ಇರ್ತತೆ, ಒಳ್ಳೊಳ್ಳೆ ಅಧಿಕಾರ ಅವರಿಗೆ ಸಿಗ್ತಿರುತ್ತೆ. ಆದ್ರೆ ಭಾರತೀಯರಿಗೆ ಆ ಎಲ್ಲ ಅಧಿಕಾರಗಳಿಂದ ವಂಚಿತರಾಗ್ತಿರ್ತಾರೆ. ಎಷ್ಟೇ ಪ್ರತಿಭಾವಂತ ಭಾರತೀಯರಿದ್ರು ಸಹ ಬ್ರಿಟಿಷರು ಅವರಿಗೆ ಒಂದು ಉತ್ತಮವಾದ ಬಡ್ತಿಯನ್ನು ಕೊಡೋದಾಗ್ಲಿ ಅಧಿಕಾರವನ್ನು ಕೊಡೋದಾಗ್ಲಿ ಮಾಡ್ತಿರೋದಿಲ್ಲ. ಅವಾಗ ಇದರ ವಿರುದ್ಧವಾಗಿ ಧ್ವನಿ ಎತ್ತಿದವರು ಫಿರೋಜ್ ಶಾ ಅವರು. ಅವರು ಇಂಡಿಯನ್ ಸ್ಟೇಟ್ಮೆಂಟ್ಸ್ ಪತ್ರಿಕೆಯಲ್ಲಿ ಆಂಗ್ಲರ ಈ ಕ್ರಮದ ವಿರುದ್ಧ ಒಂದು ಹೋರಾಟವನ್ನ ಲೇಖನವನ್ನ ಬರೆಯಕ್ ಸ್ಟಾರ್ಟ್ ಮಾಡ್ತಾರ. ಆವಾಗ ಇವರೆಲ್ಲರೂ ಪ್ರತಿಭಟನೆ ಸ್ಟಾರ್ಟ್ ಆದಾಗ ಅವಾಗ ಇಂಗ್ಲೆಂಡ್ ಸರ್ಕಾರ ಇಂಗ್ಲೆಂಡಿಗೆ ಬಂದು ಪರೀಕ್ಷೆಯನ್ನು ಬರೆಯೋ ಅವಶ್ಯಕತೆ ಇಲ್ಲ, ಭಾರತ ದೇಶದಲ್ಲೇ ಪರೀಕ್ಷೆಯನ್ನು ಬರಿಬಹುದು ಅನ್ನುವಂತ ಒಂದು ನಿಯಮವನ್ನ ಜಾರಿಗೆ ತರ್ತದೆ. ಅವಾಗ ಜಸ್ಟಿಸ್ ಆಫ್ ದಿ ಪೀಸ್ ಅನ್ನುವಂತ ಒಂದು ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ಅದರೊಳಗೆ ಇವರು ಸಹ ಅದರ ಪ್ರತಿನಿಧಿಯಾಗಿರ್ತಾರೆ. ಇನ್ನು 1878ರಲ್ಲಿ ಬ್ರಿಟಿಷರು ದೇಶೀಯ ಪತ್ರಿಕಾ ಶಾಸನವನ್ನ ಜಾರಿಗೆ ತರ್ತಾರೆ. ಅವಾಗ ನ್ಯಾಯ ಬೇಕು ಅನ್ನುವಂತ ಕುರಿತಾಗಿ ಆ ದೌರ್ಜನ್ಯ ವಿರುದ್ಧವಾಗಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸಹ ಒಂದು ಪತ್ರ ಬರೀತಾರೆ. ಪತ್ರ ಬರೆದಾಗ ಅವಾಗ ಬ್ರಿಟಿಷರದೊಂದು ಏನಿರುತ್ತೆ, ಇಲ್ಲಿಂದ ಕಚ್ಚಾ ಪದಾರ್ಥಗಳನ್ನು ತೆಗೆದು ಇಂಗ್ಲೆಂಡಿನಲ್ಲಿ ಸಿದ್ಧ ವಸ್ತುಗಳನ್ನು ಮಾಡಿ ಅದನ್ನೇ ಹೆಚ್ಚಿನ ಬೆಲೆಗೆ ನಮ್ಮನ್ನಲ್ಲಿ ಮಾರಾಟ ಮಾಡಿ ನಮ್ಮ ಸಂಪತ್ತನ್ನ ಹೆಚ್ಚಿನ ಪ್ರಮಾಣದಲ್ಲಿ ಇಂಗ್ಲೆಂಡಿಗೆ ಒಯ್ಯುವಂತ ಕಾರ್ಯವನ್ನ ಮಾಡ್ತಿರ್ತಾರೆ. ಭಾರತದಲ್ಲಿ ಸೃಷ್ಟಿ ಮಾಡೋದು ಮಾರುಕಟ್ಟೆಯಾಗಿ ಭಾರತವನ್ನ ಪರಿವರ್ತನೆ ಮಾಡ್ತಾರೆ. ಇಲ್ಲಿಯ
ಲೇವದೇವಿಗಾರರು ಬಡವರಾಗ್ತಾರೆ, ವ್ಯಾಪಾರಿಗಳು ಬಡವರಾಗ್ತಾರೆ, ಕೈಕಸುಬುಗಳು ನಿಂತು ಹೋಗ್ತವೆ. ಕೇವಲ ಅವರಿಗೆ ಕಚ್ಚಾ ವಸ್ತುಗಳನ್ನು ಪೂರೈಸುವ ಮಾರುಕಟ್ಟೆಯಾಗಿ ಆಗಿ ಭಾರತ ಆಗುತ್ತೆ. ಹಾಗೆ ಅವರ ವಸ್ತುಗಳಿಗೆ ಮಾರಾಟ ಮಾಡುವಂತ ಮಾರುಕಟ್ಟೆಯಾಗಿ ನಮ್ಮ ಭಾರತವನ್ನ ಪರಿವರ್ತಿಸ್ತಾರೆ. ಇದರ ವಿರುದ್ಧ ಅವರು ಹೋರಾಟವನ್ನ ಮಾಡ್ತಾರೆ. ಅವಾಗ ನೆಕ್ಸ್ಟ್ ಯುದ್ಧ ಅವಾಗ ಚಳವಳಿಯಲ್ಲಿ ಭಾಗವಹಿಸಿದಂತ ಫಿರೋಜ್ ಶಾ ಮೆಹತಾರ್ ಅವ್ರನ್ನ ಹತ್ತಿಕ್ಕಿಸುವಂತ ಪ್ರಯತ್ನ ಮಾಡ್ತಾರೆ. ಮೊದಲು ಚುನಾವಣೆಯಲ್ಲಿ ಗೆಲ್ತಾರೆ. ನಂತರ ದಿನಗಳಲ್ಲಿ ಅವರ ಸುತ್ತ ಇರುವಂತ ನ್ಯಾಯವಾದಿಗಳನ್ನ ಕೊಂಡುಕೊಂಡು ಹಣದವನ್ನ ಕೊಟ್ಟು ಚುನಾವಣೆಯಲ್ಲಿ ಫಿರೋಜ್ ಶಾ ಮೆಹತಾರ್ ಅವರನ್ನ ಸೋಲಿಸ್ತಾರೆ. ನಂತರ ಇದರಿಂದ ಅವರು ಗೆದ್ದಾಗ ಗೆಲುವಿನಲ್ಲಿ ಮೈ ಮೆರೆದೆ, ಸೋತಾಗ ಸೋತಿನಂತ ಬೇಜಾರಾಗದೆ ಅವರು ಸೋತರೂ ಸಹ ಹೋರಾಟದಿಂದ ವಿಮುಖ ಆಗೋದಿಲ್ಲ. ಫಿರೋಜ್ ಶಾ ಮೆಹತಾ ಅವರು ಪುನಃ ಹೋರಾಟವನ್ನು 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಜನ್ಮ ತಾಳುತ್ತೆ. ಅದರೊಳಗೆ ಜೊತೆಯಾಗಿನೇ ಹೋರಾಟ ಮಾಡುವಂತದ್ದು ಪ್ರಾರಂಭಿಸಿದಂತ ಇವರು ಪೊಲೀಸ್ ಆಕ್ಟ್ ಅನ್ನ ಜಾರಿಗೆ ತರುವಂತದ್ದು ವಿರುದ್ಧನೂ ಹೋರಾಟ ಮಾಡ್ತಾರೆ. ಹಾಗೆ ಬ್ರಿಟಿಷ್ ಅಧಿಕಾರಿಗಳಿಗೆ ಏನು ಅದು ಬಡ್ತಿ ಸಿಗ್ತಿತ್ತು ಅದು ಭಾರತೀಯರಿಗೂ ಸಿಗಬೇಕು ಅನ್ನುವಂತ ಹೋರಾಟಕ್ಕೆ ಕೊನೆಗೆ ಮಣಿದು ಇಂಗ್ಲೆಂಡ್ ಸರ್ಕಾರ ಬ್ರಿಟಿಷ್ ಅಧಿಕಾರಿಗಳಿಗೆ ಕೊಡುವಂತ ಸ್ಥಾನಮಾನಗಳನ್ನ ಭಾರತೀಯ ನ್ಯಾಯವಾದಿಗಳಿಗೂ ಸಹ ಕೊಡುವಂತ ಪ್ರಯತ್ನವನ್ನ ಅಲ್ಪ ಪ್ರಮಾಣದಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಅನಾರೋಗ್ಯವು ಸಹ ಕಾಡುತ್ತೆ. ಅವಾಗ ಅವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಯಾಕಂದ್ರೆ ನಾವು ಭಾರತೀಯರು ನಮ್ಮದೇ ಆದಂತ ಪತ್ರಿಕೆಗಳಿದ್ರೆ ನಾವು ಸ್ವಾತಂತ್ರ್ಯದ ಕಿಚ್ಚನ್ನ ಹೆಚ್ಚಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಬಾಂಬೆ ಕ್ರಾನಿಕಲ್ ಅನ್ನುವಂತ ಒಂದು ಪತ್ರಿಕೆಯನ್ನ ಆರಂಭಿಸಿ ಪತ್ರಿಕೆ ಬರುವಂತ ಲೇಖನಗಳು ಅವರಿಗೆ ಜನರಲ್ಲಿ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನ ಹೆಚ್ಚಿಸುವುದಕ್ಕೆ, ಸ್ವಾತಂತ್ರ್ಯದ ಮಹತ್ವವನ್ನು ಸಾರುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನ ತೋರುತ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಪರಮ ಮಿತ್ರರಾಗಿರುವಂತ ಗೋಪಾಲ್ ಕೃಷ್ಣ ಗೋಖಲೆ ಅವರು ತೀರಿಕೊಳ್ತಾರೆ. ಇದು ಅವರಿಗೆ ಬಹಳಷ್ಟು ಮಾನಸಿಕವಾಗಿ ಅವ್ರನ್ನ ಜರ್ಜರಿತರಾಗಿ ಮಾಡುತ್ತೆ. ನವೆಂಬರ್ 5, 1915ರಲ್ಲಿ ಪತ್ರಿಕೆಯನ್ನು ಓದುತ್ತೆ ಅವರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಒಂದು ಅನಾರೋಗ್ಯ ಕಾರಣ, ಅವರು ಸ್ನೇಹಿತರೆಲ್ಲ ಅಗಲಿಕೆಯ ಕಾರಣದಿಂದ ಮಾನಸಿಕವಾಗಿ ಜರ್ಜರಿತವಾಗಿರುವಂತ ಅವರು ಭಾರತದ ಸ್ವಾತಂತ್ರ್ಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂತ ಅವರು ವಯೋಸಹಜವಾಗಿ ವೀರಮರಣವನ್ನ ಅಪ್ತಾರೆ. ಅದೇ ರೀತಿ ಗುರು ಗೋವಿಂದ್ ಸಿಂಹ ಅವರು ತಮ್ಮ ಒಂದು ದೇಶ ಪ್ರೀತಿ, ಹಕ್ಕಬುಕ್ಕರು, ವಿದ್ಯಾರಣ್ಯರ ಕೃಪಾಶ್ವಾದಿಂದ ಭವ್ಯ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಸತತವಾಗಿ ಬ್ರಿಟಿಷರ ವಿರುದ್ಧ 12 ದಿನಗಳ ಕಾಲ ಯುದ್ಧ ನಡೆಸಿ ಕೊನೆಗೆ ಸೋಲನ್ನು ಅನುಭವಿಸಬೇಕಾದಂತ ಸಂದರ್ಭ. ಕಿತ್ತೂರು ರಾಣಿ ಚೆನ್ನಮ್ಮ ಕನ್ನಡತಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅವ್ರನ್ನ ಒಂದು ಯುದ್ಧದಲ್ಲಿ ಸೋಲಿಸಿ ಅವರಿಗೆ ಸಿಂಹ ಸ್ವಪ್ನವಾಗಿ ಕೊನೆಗೆ ದೇಶ ಭ್ರಷ್ಟ ಬ್ರಿಟಿಷರಿಗೆ ನೀಡುವಂತಹ ದುಡ್ಡಿನ ಆಸೆಗೆ ಬಲಿಯಾಗಿ ರಾಷ್ಟ್ರದ್ರೋಹಿಗಳಿಂದ ಸೋಲನ್ನು ಅನುಭವಿಸುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕುರಿತಾಗಿ, ಹಾಗೂ ಪ್ರತಾಪ ಸಿಂಹ ಅವರ ದೇಶ ಪ್ರೇಮದ ಬಗ್ಗೆ ಕುರಿತಾಗಿ, ಹಾಗೂ ಶಿವಾಜಿ ಮಹಾರಾಜರವರ ಸ್ವಾತಂತ್ರ್ಯದ ಕಿಚ್ಚಿನ ಕುರಿತಾಗಿ, ಉಧಮ್ ಸಿಂಹ ಅವರ ಸ್ವಾತಂತ್ರ್ಯದ ಹೋರಾಟದ ಕುರಿತಾಗಿ ಹಲವಾರು ಮಹನೀಯರ ಸ್ವಾತಂತ್ರ್ಯ ಹೋರಾಟದ ಕುರಿತಾಗಿರುವಂತ ಕಥೆಗಳನ್ನ ಈ ಕೃತಿ ಒಳಗೊಂಡಿದೆ. ಆಟ ಆಡ್ತಾ ಸ್ವಾತಂತ್ರ್ಯ ಪಾಠ ಅನ್ನುವಂಥದ್ದು ABCDEFGH ವರೆಗೆ 26 ಅಕ್ಷರಗಳಿಗೆ 26 ಸ್ವಾತಂತ್ರ್ಯ ಹೋರಾಟಗಾರರ ಕುರಿತಾದಂತಹ ಕಥೆಗಳನ್ನು ಒಳಗೊಂಡಿರುವಂತಹ ಈ ಕೃತಿ ಮಕ್ಕಳ ಸಾಹಿತ್ಯ ಅಭಿಮಾನಿಗಳು ಕೊಂಡು ಓದುವ ಮೂಲಕ ಈ ಕೃತಿಯನ್ನ ಎಲ್ಲರೂ ಓದಬೇಕಂತ ಆಶಿಸ್ತಾ, ಹಾಗೆ ವಿದ್ಯಾರ್ಥಿಗಳಿಗೆ ವಿಶೇಷ ಸಂದರ್ಭದಲ್ಲಿ ಸಾಹಿತ್ಯ ಕೃತಿಗಳನ್ನ ಕೊಟ್ಟು ಅವರಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸುವ ಕೆಲಸವನ್ನ ಪಾಲಕರು ಹಾಗೂ ಶಿಕ್ಷಕರು ಮಾಡಬೇಕು. ಆ ಮೂಲಕ ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿಯನ್ನ ಬೆಳೆಸಕ್ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ, ಇವತ್ತಿನ ದಿನ ನಾವು ಆಟ ಆಡ್ತಾ ಸ್ವಾತಂತ್ರ್ಯ ಪಾಠ 56ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯ ಸರಣಿಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಾಳೆಯ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಧನ್ಯವಾದಗಳು.